ಹಿಂದೆ ನಾವು ಈ ಕೈಯಾಗ ಗೊತ್ತಿದ್ರಿಲ್ಲ ಗಟಾರ್ ಪಂಪಲ್ಲೇ ಅದರಲ್ಲಿ ಹೊಡಿಯರಿ ನಾವು ಫಸ್ಟು. ಇಲ್ಲಿ ಫ್ಯಾನ್ ಕೊಟ್ಟವ್ರು ನೋಡ್ರಿ, ಔಷಧಿ ಬರೋದ್ರಕ್ಕ ಫ್ಯಾನ್ ಹೊಡಿಯೋದ್ರನಿಕ ಪವರ್ ಜಾಸ್ತಿ ಬರ್ತದೆ, ಸ್ವಲ್ಪ ಉಳಿತಾಯ ಆಯ್ತದ್ರಿ. ಅಪ್ರಾಕ್ಸಿಮೇಟ್ ಆಗಿ 3 ಲಕ್ಷ ಅಂತ ತಿಳ್ಕೊಳ್ಳೋಣ. ಎಲ್ಲ ಸೇರಿ ಇಲ್ಲ, ಎಲ್ಲ ಸೇರಿ ಇದೆ 2.5 ಲಕ್ಷ ಇದೆ. ಇದು ಅದೇ ಬೇರೆ, ಇದೇ ಬೇರೆ. ಹುಡುಗರು ಎಲ್ಲ ಗಾಡಿ ಓಡ್ತಾರೆ, ಸ್ವಲ್ಪ ಈ ಟೆಕ್ನಿಕ್ ಜಾಸ್ತಿ ಹುಡುಗರಿಗೆ. ನೋಡ್ರಿ, ಫಸ್ಟು ಇದು ನಾವು ಟಿಲ್ಲರ್ ತಂದಿದ್ದು ಔಷಧಿ ಹೊಡಿಯಕ್ಕಂತಾನೆ, ಔಷಧಿ ಹೊಡಿಯಕ್ಕೆ ಮೇಯ್ನ್ ಇದು ಔಷಧಿ ಹೊಡಿಯಕ್ಕೆ ತಂದಿದ್ದು. ಇದರಲ್ಲಿ ಇದು ಬೂಮರ್ ಅಂತ, ಅದರಲ್ಲಿ ನೀರು ಹಾಕೋದು. ಇದನ್ನ ಪವರ್ ಟಿಲ್ಲರ್ ಅಂತಾರೆ ಈ ಇಂಜಿನ್ ನ, ಅದನ್ನ ಬೂಮರ್ ಅಂತ ಕರೀತಾರೆ. ನಮ್ಮಲ್ಲೆಲ್ಲ ಗದ್ದೆ ಹೊಡ್ಲಿಕ್ಕೆಲ್ಲ ಗದ್ದೆ ಹೊಡ್ಯಕ್ಕೆ ಎಲ್ಲ ಐತೆ ಸಾಮಾನು. ಇಲ್ಲಿ ಬಿಚ್ಚಿ ಇಲ್ಲಿ ಹಾಕೊಬೇಕು, ಇಲ್ಲಿ ಅಲ್ಲೈತೆ ರೋಟ್ರಿ, ಅಲ್ಲಿ ಐತೆ. ಅದನ್ನ ಎತ್ಕೊಂಡು ಇಲ್ಲಿ ಹಾಕೊಬೇಕು, ಇಲ್ಲಿ ರೋಟ್ರಿ ಅಲ್ಲಿ ಐತೆ ನೋಡ್ರಿ. ಅದು ಹಾಕೊಂಬೋದು, ಇದು ಹಾಕೊಂಬೋದು ಸೇಮ್ ಟೈಮ್ಗೆ. ನೋಡಿ, ಇದು ಟ್ಯಾಂಕ್ ಅಲ್ಲಿ ಔಷಧಿ ಹಾಕೊಂಡು ನೋಡ್ರಿ, ರೋಟ್ರಿ ಇಲ್ಲೇ ಐತೆ ನೋಡ್ರಿ, ರೋಟ್ರಿ ನೇಗ್ಲು ಐತೆ. ಇದನ್ನ ಔಷಧಿ ಹಾಕೊಂಡು ಹಿಂಗೆ ಮೇಲೆ ಎತ್ತಿದ್ರೆ ಇಲ್ಲಿ ಇದಿದೆ ನೋಡ್ರಿ, ಇಲ್ಲಿ ಬರ್ರಿ, ಇಲ್ಲಿ ಕಾಣಿಸ್ತದೆ ನೋಡ್ರಿ. ಇಲ್ಲಿ ಕಲ್ಟಿವೇಟ್ರೂ ಐತೆ, ಇದ್ರದ್ದು ಕಲ್ಟಿವೇಟ್ರು ಐತೆ ನೋಡ್ರಿ. ನೋಡಿ, ಬಿಡು ಹಿಂಗೆ ಎತ್ತಿದ್ರೆ ಈ ಸ್ಪ್ರೇಗಳೆಲ್ಲ ಮೇಲೆ ಹೋಗುತ್ತೆ. ಸೊ ಅಲ್ಲಿ ರೋಡಲ್ಲಿ ಓಡಾಡಿದ್ರೆ ಮೇಲೆಲ್ಲ ದ್ರಾಕ್ಷಿಗೆ ಔಷಧಿ ಹೋಗುತ್ತೆ. ಅದು 2 ಕಡೆನೂ ಈ ಥರ ಹಾಕೊಬೇಕು. ಮೇಲೆ ಬೋರ್ ಹೋಗುತ್ತೆ. ಹಳೆ ಕಾಲದೇನೆಲ್ಲ ಅದೇ ಈ ದ್ರಾಕ್ಷಿ ಹಾಕ್ದಾಗೆ ಅವಾಗೆಲ್ಲ ತಂದಿದ್ದು. 8-10 ವರ್ಷ ಆಗೈತೆ. 10-15 ವರ್ಷಕ್ಕೆ ಬಂತ ಹೇಳ್ರಿ. ಅದು ಎಲ್ಲೆಲ್ಲಿ ಗಾಡಿ ಹೋಗಲ್ಲ. ದ್ರಾಕ್ಷಿ ಬೆಳೆಯೋರ್ ಮನೇಲಿ ಇದ್ದೇ ಇರುತ್ತಾ? ಮಡಕ್ಲೇಬೇಕು, ಔಷಧಿ ಹೊಡಿಯಕ್ಕೆ ಬೇಕು. ಹಿಂದೆ ನಾವು ಈ ಕೈಯಾಗ ಗೊತ್ತಿದ್ರಿಲ್ಲ ಗಟಾರ್ ಪಂಪ್ ಅಂತ, ಅದು ಇಲ್ಲ ಇವಾಗ. ಈ ಎಲ್ಲ ಗಟಾರ್ ಪಂಪಲ್ಲೇ ಅದರಲ್ಲಿ ಹೊಡಿಯರಿ ನಾವು ಫಸ್ಟು. ನಾವು ಅಲ್ಲೇ ಬೇರೆ ಕಡೆ ಹಾಕಿದ್ದಾಗ ನಮ್ದು ಇತ್ತಪ್ಪ ಅಲ್ಲೇ. ಇದು ಎಲ್ಲೆಲ್ಲಿ ಗಾಡಿ ಹೋಗಲ್ಲ ಅದನ್ನ ನಾವೇ ಭುಜದ ಮೇಲೆ ಹಾಕೊಂಡು ಹೊಡಿಯೋಂಥ ಅದು ಔಷಧಿ ಹೊಡಿಯೋದು. ಈಗ ಚಾರ್ಜಿಂಗು ಇದು ನಾವೇ ಭುಜದಲ್ಲಿ ಹಾಕೊಂಡು ಈ ಸ್ಪ್ರೇಯಲ್ಲಿ ಇದೆ ನೋಡಿ, ಇದನ್ನ ಹಿಂಗೆ ಕೈಯಲ್ಲಿ ಹಿಂಗೆ ಸ್ಪ್ರೇ ಮಾಡ್ತಾ ಹೋಗೋದು. ಇದು ಔಷಧಿಗಳು ನೋಡ್ರಿ, ಇಲ್ಲಿ ಇಟ್ಟವ್ರು ತಂದಾರೆ. ಔಷಧಿ ಹೇಳಿದ್ರಲ್ಲ ಆಗ್ಲಿ, ಅದೆಲ್ಲ ಇವ ಔಷಧಿ. ಮೇಲೆ ಅಡಿವೆಲ್ಲ ಕೊಡಲ್ಲ ನಾರ್ಮಲ್ ಆಗಿ ಕೇಳಿದ್ರೆ. ಯಾವ ಅಂಗಡಿಯಲ್ಲಿ ಎಲ್ಲ ಕೊಡ್ತಾರೆ ಅವರು. ನೋಡ್ರಿ, ಇಲ್ಲೇ ಔಷಧಿಗಳು ನೋಡ್ರಿ, ಇಲ್ಲಿ ತಂದಿಟ್ಕೊಂಡು. ಅವ್ರ ಔಷಧಿ ಸಿಗ್ದವ್ರಿಗೆಲ್ಲ ಕೊಡಂಗಿಲ್ಲ ರೂಲ್ಸು. ಅವ್ರು ಯಾವ ವ್ಯವಸಾಯ ಮಾಡ್ತಾರೋ ಅವ್ರದ್ದು ಅವ್ರಿಗೆ ಮಾತ್ರ ಕೊಡ್ಬೇಕಲ್ಲ. ಆಧಾರ್ ಕಾರ್ಡ್ ಇಟ್ಕೊಂಡು ಅವ್ರು ಇದು ತಕೊಂಡೆ ಅವ್ರು ಕೊಡ್ಬೇಕು. ಅದು ಮೊನ್ನೆ ತಂದಿರೋದು ಇದು ರೀ ಅಷ್ಟೇನು. ಇದು ಅದಾದ್ಮೇಲೆ ತಂದಿದ್ದು ಈ ಇಂಜಿನ್. ಇದು ರೋಡಲ್ಲೆಲ್ಲ ಸ್ವಲ್ಪ ಓಕೆ ಬೆಟರ್ ಆಗಿರುತ್ತೆ. ಸೇಮ್ ಮಿಟ್ಸುಬಿಷಿ ಅಂತ. ಹೆವಿ ಇದು. ಇದರಲ್ಲೂ ಹಂಗೆ ಸೇಮ್ ಸಿಸ್ಟಮ್ ಅಂದರೆ ಇದರಲ್ಲಿ ಇನ್ನೂ ಬೇರೆ ಸಿಸ್ಟಮ್ ಬಂದಿದೆ. ಇನ್ನೂ ಜಾಸ್ತಿ ಇದು ಇದ್ರಿಗಿಂತ ಕಾಂಟ್ಯಾಕ್ಟ್ ಕೊಟ್ಟವ್ರೆ. ಇದು ಸಾಫ್ಟು. ಇಲ್ಲಿ ಫ್ಯಾನ್ ಕೊಟ್ಟವ್ರು ನೋಡ್ರಿ, ಫ್ಯಾನ್ ಪವರ್ ಜಾಸ್ತಿ ಬರ್ತದ. ಔಷಧಿ ಇದ್ರಲ್ಲಿ ಬಂದಮೇಲೆ ಔಷಧಿ ಬರೋದ್ರಕ್ಕ ಫ್ಯಾನ್ ಹೊಡಿಯೋದ್ರನಿಕ ಪವರ್ ಜಾಸ್ತಿ ಬರ್ತದೆ. ಔಷಧಿ ಅದಕ್ಕಿಂತ ಸ್ವಲ್ಪ ಉಳಿತಾಯ ಆಯ್ತದ್ರಲ್ಲಿ. ಅದರಲ್ಲಿ ವೇಸ್ಟ್ ಆಗುತ್ತಾ? ಅದರಲ್ಲಿ ಸ್ವಲ್ಪ ಜಾಸ್ತಿ ಹಿಡಿತದೆ, ಸ್ವಲ್ಪ ಉಳಿತಾಯ ಆಗ್ತದೆ. ಯಾಕಂದ್ರೆ ಪವರ್ ಇರ್ತದಲ್ಲ, ಬಿರ್ಸಾಗೋತದ. ಇದು 600 ಲೀಟರ್ ಇದು. ಟ್ಯಾಂಕ್. 200 ಲೀಟರ್ ಖರ್ಚಾಗಿ 125 ಖರ್ಚಾಗುತ್ತೆ. ಅಂದ್ರೆ ಟೆಕ್ನಾಲಜಿ ಕೂಡ ಇದರಲ್ಲಿ ಸಹ ಅಪ್ಡೇಟ್ ಆಗ್ತಾ ಇದೆ. ಎಷ್ಟಿರುತ್ತೆ ಯಜಮಾನ್ರೆ ಅದಕ್ಕೆ? ಪವರ್ ಟಿಲ್ಲರ್ಗೆ ಎಷ್ಟು ಕೊಟ್ಟಿದ್ದೀರಿ, ಇದಕ್ಕೆ ಎಷ್ಟು ಕೊಟ್ಟಿರಿ? ಪವರ್ ಟಿಲ್ಲರ್ಗೆ ಅದೇನೋ ಗೊತ್ತಿಲ್ಲ. ಇದು 2 ವರ್ಷ ಸಬ್ಸಿಡಿ ತಗೊಂಡಿದ್ದಾರೆ. ಇದಕ್ಕೂ ಸಬ್ಸಿಡಿ ಐತೆ, ಅದಕ್ಕೂ ಸಬ್ಸಿಡಿ ಐತೆ. ಎರಡಕ್ಕೂ ಸಬ್ಸಿಡಿ ಇದೆ. ಅದು ಅವ್ರಿಗೆ ಯಜಮಾನ್ರನ್ನ ಕೇಳ್ಬೇಕು. ಇದು 320 ಇದು 3,20,000. 19,000 ಸಬ್ಸಿಡಿ. 19,000 ಸಬ್ಸಿಡಿ ಅಂದ್ರೆ 3,20,000 ಅಪ್ರಾಕ್ಸಿಮೇಟ್ ಆಗಿ 3 ಲಕ್ಷ ಅಂತ ತಿಳ್ಕೊಳ್ಳೋಣ. 3 ಲಕ್ಷ ಅದು, ಅದರಲ್ಲಿ ಸಬ್ಸಿಡಿ 90,000.
ಅದು ಅಷ್ಟೇ ಸರ್. ಎಲ್ಲ ಸೇರಿಯಾ? ಇಲ್ಲ ಎಲ್ಲ ಸೇರಿ ಇದೇ ಪ್ರೈವೇಟ್. ಎರಡೂವರೆ ಲಕ್ಷ ಇದೆ ಇದು. ಇದೇ ಪ್ರೈವೇಟ್, ಇದೇ ಪ್ರೈವೇಟ್. ಅದೇ ಬೇರೆ, ಇದೇ ಬೇರೆ. ಇದು ಮಿಟ್ಸುಬಿಷಿ ಕಂಪ್ನಿ, ಅದೇ ಬೇರೆ. 3 ಲಕ್ಷ 3 ಲಕ್ಷ ಏನಂತ ಇದು ಅದಕ್ಕೆ ಇದಕ್ಕೊಂದು. ಹ್ಞೂ ಅದಕ್ಕೆ ನೋಡ್ರಿ ಇಲ್ಲಿಂದ ಸಾಫ್ಟ್ ಕೊಟ್ಟಿರೋದ್ರನಿಂಕ ಅದು ಐತೆ ಸೆಟ್ಟಿಂಗ್. ಸ್ವಲ್ಪ ಕಾಸ್ಟ್ಲಿನೇ ಬೆಳೆ ನಿಮ್ದು. ಹ್ಞೂ ಕಾಸ್ಟ್ಲಿನೇ. ಅದು ಬೂಮರಲ್ಲಿ 9-10 ಲಕ್ಷವರೆಗೂ ಐತದೆ. 9-10 lakhs ವರೆಗೂ. ಅದು ಹೋಗ್ತಾ ಹೋಗ್ತಾ ಎಷ್ಟು ಏನೇನು ಫೀಚರ್ಸ್ ಬೇಕಾಗುತ್ತೋ ಅದೆಲ್ಲ ಜಾಸ್ತಿ ಆಗ್ತದೆ. ಇದೀಗೆಲ್ಲ ದ್ರಾಕ್ಷಿ ಬೆಳೆಯೋರು ಇಟ್ಕೊಂಡಿರೋ ಹ್ಞೂ ಬೇಕೇ ಬೇಕು. ಬೆಳೆದ್ರೆ ಕಷ್ಟ. ದಾಳಂಬ್ರಿಗೆ ಈಜಿ ಅದು. ಅಲ್ಲ ಮಿನಿಮಮ್ ಎಷ್ಟು ಎಕರೆ ಬೆಳಿಬೇಕು ದ್ರಾಕ್ಷಿ ಬೆಳೆಯೋದು? ಎಷ್ಟು ಎಕರೆ ಆದರೂ ಬೆಳ್ಕೊಂಬೋದು. ಜಾಗ ಟ್ಯಾಕ್ಟ್ರ್ ಐತಲ್ಲ, ಓನು ಡ್ರೈವರ್ ಕೂತ್ಕೊಂಡ್ಮೇಲೆ ಓದ್ತಾ ಇರ್ಬೋದು, ಹೊಡಿಬೋದಲ್ಲ. ಖಾಲಿ ಆದರೆ ಇದ್ದಷ್ಟು ನಾವು ನೋಡ್ಕೊಬೋದು ಎಷ್ಟು ಬೆಳೆ, ಎಷ್ಟು ಎಕರೆ. ನಮ್ಮ ಕಡೆ ಕಡಿಮೆ, ಆ ಕಡೆ ಚಿಕ್ಕಬಳ್ಳಾ. ಔಷಧಿ ಎಷ್ಟು ಇದಾಗುತ್ತೆ? ಎಷ್ಟು ಲೀಟರ್? ಅದು 600 ಲೀಟರ್ ಔಷಧಿ. ನಮ್ಗೆ ಫುಲ್ ಅದು ತೋಟ ಎಲ್ಲ ಬೇಕು. 1 ಲೀಟರ್ಗೆ ಇಷ್ಟು ಹಾಕೋದು. ಔಷಧಿ 1 ml ಹಾಕೋದೈತೆ, 2 ml 3 ಲೀಟರ್ 3 ml ಅದೆಲ್ಲ ಔಷಧಿ ಮೇಲೆ, ಅದು ಕಾನ್ಸಂಟ್ರೇಷನ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ನಾವು ಎಷ್ಟು ಹಾಕ್ಬೇಕು, ಎಷ್ಟು ಹಾಕದೇ ಇರಬಾರ್ದು. ನೋಡ್ರಿ ಪಕ್ಕದಾಗಿರೋದು ಇವ್ರದ್ದೇ ದ್ರಾಕ್ಷಿ ಗಿಡ, ಆ ಕಡೆದು. ಎಷ್ಟು ಹಾಕ್ಬೇಕು ಅನ್ನೋದು ಇದಿರ್ತದೆ. ಅದು ಮಿನಿಮಮ್ ಹಾಕೊಂಡು ಹೊಡಿಬೇಕು. ಜಾಸ್ತಿ ಔಷಧಿ ಹಾಕೊಂಡು ಹೊಡೆದ್ರು ಇರಲ್ಲ, ಗಿಡ ಹೋಗ್ಬಿಡುತ್ತೆ. ಕಾಯಿ ಗಡ್ಡ ಆಗ್ಬಿಡ್ತವೆ, ಕರೆಕ್ಟಾಗಿ ಹೊಡಿಬೇಕು. ಯಾಮಾರಿ ಒಂದು ಸ್ವಲ್ಪ ಜಾಸ್ತಿ ಆಯ್ತು ಅಂದ್ರೆ ಗಿಡ ಹೋಗ್ಬಿಡ್ತದೆ. ಅದಕ್ಕೆ ಸ್ವಲ್ಪ ಅನುಭವ ಇರೋರು ಬೇಕು. ಅನುಭವ ಇರಬೇಕು. ಹೊಸ ಹುಡುಗರಿಗೆ ಇವ್ರಿಗೆ ಅನುಭವ ಜಾಸ್ತಿ, ನನಗಿಂತ ಇವ್ರಿಗೆ ಅನುಭವ ಅದ. ಹ್ಞೂ ಅದೇ ಪಕ್ಕದಾಗಿರೋದು ಅವ್ರದ್ದೇ. ಇವ್ರು ನಮ್ಮ ಚಿಕ್ಕಪ್ಪನ ಮಗ. ಸ್ವಲ್ಪ ಏಟಾದ್ರೂ ಹೋಗ್ಬಿಡ್ತದೆ. ಹಾಗೆ ಈಗ ಮತ್ತೆ ಜನ ಎಲ್ಲ ಸಿಗಲ್ಲ, ಗಟಾರ ಜನ ಇಲ್ಲ, ಆಗಲ್ಲ. ಆ ಕಾಲ ಹಿಡ್ಕೊಂಡು ಓಡಾಡಕ. ಇವಾಗ ಸುತ್ತು ಹಾಕಿದ್ದೀರಾ, ನಾವೇ ಮಾಡಬೇಕು. ನೋಡ್ರಿ ಈ ಎರ್ಗಲ್ಲಿ ಸಪೋರ್ಟು, ಆಗ ದ್ರಾಕ್ಷಿ ಗಿಡಕ್ಕೆ ಟ್ಯಾಕ್ಟ್ರ್ ಹೋಗಲ್ಲ, ಅವಾಗ ಕೈ ಹಿಡ್ಕೊಂಡೇ ಹೊಡಿಬೇಕು. ಅಲ್ಲಿ ತೋರಿಸಿದ್ನಲ್ಲ ಆಗ್ಲೇ. ದಿಶು ಹೆಂಗ್ ಓಡಿಸ್ತೀರಾ? ನಾ ಓಡಿಸ್ತೀನಿ. ಎಲ್ಲ ಓಡಿಸ್ಬೇಕು. ನಮ್ಮ ಹುಡುಗರೆಲ್ಲ ಓಡಿಸ್ತಾರೆ. ಈ ಕಾಲದಲ್ಲಿ ಹುಡುಗರು ಎಲ್ಲ ಗಾಡಿ ಓಡ್ತಾರೆ. ಸ್ವಲ್ಪ ಈ ಟೆಕ್ನಿಕ್ ಜಾಸ್ತಿ ಹುಡುಗರಿಗೆ. ನಮ್ಗೆ ಮೊದ್ಲಂಗೆ ನಮ್ಮಪ್ಪನ ದದ್ನೇನೆ ಎಲ್ಲ ಪವರ್ ಸ್ಟೇರಿಂಗ್ ಇರಿಲ್ಲ, ಎಲ್ಲ ಕಷ್ಟ ಆಯ್ತು. ಈಗೆಲ್ಲ ಚೆನ್ನಾಗಿ ಕೆಲಸ ಓಡಿಸೋದೇನೆ ಎಲ್ಲ ಓಡಿಸ್ತಾರೆ. ಆಗ ದೊಡ್ಡ ಗಾಡಿ ಚಿಕ್ಕ ಗಾಡಿ ಎಲ್ಲ ಓಡಿಸ್ತಾರೆ ನಮ್ಮ ಹುಡುಗರು. ಈ ದ್ರಾಕ್ಷಿ ಹಾಕಿದ ಮೇಲೇನೆ ಅವ್ರು ಕಲ್ತ್ಕೊಂಡಿದ್ದು. ಕೊಟ್ಬಿಟ್ರು ಬೇಕಾದ್ರೆ ಹೊಡೆದ್ಬಿಡ್ತಾರೆ. ಆದ್ರೆ ಇಷ್ಟು ಕರೆಕ್ಟಾಗಿ ಕರೆಕ್ಟಾಗಿ ಹಾಕ್ಬೇಕು, ಅದು ಅನುಭವ ಬೇಕು. ಅನುಭವ ಇದ್ರೆ ಹೊಡೆದ್ಬಿಡ್ತಾರೆ. ಹೊಡೆಯೋದಕ್ಕೆ ಅಂತ ಇರ್ಲಿಲ್ಲ.